ಎಲ್ಲರಿಗೂ ಹಾಯ್ ನಮಸ್ತೆ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನೀವಿ ನೈಟ್ ಡ್ಯೂಟಿ ಮುಗಿಸಿಕೊಂಡು ಬರುವ ಹೊತ್ತಿಗೆ ಮನೆ ಕೆಲಸ ಪ್ರಾರಂಭಿಸಿದ್ದ ಋತ್ವಿ ಅವಳಿಗೆ ಬಿಸಿ ಬಿಸಿ ಕಾಫಿ ಕೊಟ್ಟು, ಅಕ್ಕ ಈಗಲೇ ನಿದ್ರೆ ಮಾಡಬೇಡ, ಮೊದಲು ಫ್ರೆಶ್ ಆಗಿ ಬಂದು ತಿಂಡಿ ತಿನ್ನು, ಮತ್ತೆ ನಾನು ಕೆಲಸಕ್ಕೆ ಹೋಗುವ ಮುನ್ನ ನಿಮಗೆ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಕೊಡ್ತೀನಿ, ಆಗ ಚಂದ ನಿದ್ರೆ ಬರುತ್ತೆ ಎಂದಾಗ ಋತ್ವಿಯ ಕೆನ್ನೆಯನ್ನು ಅಪ್ಯಾಯವಾಗಿ ಸವರುವ ನಿವಿ, ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದೆ ಗೊತ್ತಿಲ್ಲ, ಅದಕ್ಕೆ ನಿನ್ನಂತ ತಂಗಿ ಸಿಕ್ಕಿದ್ದಾಳೆ. ಮದರ್ ಸೀಕ್ವೇರ, ಋಷಿ ಅಣ್ಣ ಮತ್ತವರ ಮನೆಯವರ ಹೊರತುಪಡಿಸಿ ನೀನೇ ನನ್ನನ್ನು ಇಷ್ಟು ಪ್ರೀತಿಯಿಂದ ನೋಡೋದು ಋತ್ವಿ, ನನ್ನಂಥ ಅನಾಥೆಯನ್ನು ಎಷ್ಟು ಚಂದ ನೋಡಿಕೊಳ್ತೀಯಾ ಎಂದಾಗ, ಯಾರಿಲ್ಲದೆ ಅನಾಥೆಯ ಹಾಗೆ ಬದುಕುವುದು ಬೇರೆ, ಎಲ್ಲರೂ ಇದ್ದು ಅನಾಥೆಯ ಹಾಗೆ ಬದುಕುವುದೇ ಬೇರೆ. ನಾನು ಎರಡನೇ ಗುಂಪಿಗೆ ಸೇರಿದವಳು ಅಕ್ಕ. ಹೇಳಿಕೊಳ್ಳಲು ಜಮೀನ್ದಾರರ ಮನೆತನ, ನನ್ನ ಹೆಸರಿನಲ್ಲಿ ಎಲ್ಲ ಆಸ್ತಿ ಇದ್ದರೂ ಅಪ್ಪ ಅಮ್ಮ ಅಕ್ಕ ತಮ್ಮ ಇದ್ದರೂ ನಾನು ಯಾರಿಗೂ ಬೇಡದೆ ಬೆಳೆದವಳು ಎಂದು ಕಣ್ಣಿ ತುಂಬಿಕೊಂಡ ಋತ್ವಿಯನ್ನು ಅಪ್ಪಿ ಸಮಾಧಾನ ಮಾಡುತ್ತಾಳೆ ನಿವೇದಿತಾ. ಬಳಿಕ ತಾನು ಹೇಳಿದಂತೆಯೇ ತಿಂಡಿ ತಿಂದ ನಂತರ ನಿವಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ ಋತ್ವಿ ಅವಳನ್ನು ಮಲಗಿಸಿ ತಾನು ಕೂಡ ರೆಡಿಯಾಗಿ ಟಿಫನ್ ತೆಗೆದುಕೊಳ್ಳುವಾಗ, ಆ ಹಂದಿ ನೆನೆಯ ಹಾಗೆ ಮಾಡಿದರೆ ಕಷ್ಟ ಎಂದುಕೊಂಡೆ 2 ಬಾಕ್ಸ್ ಪಲಾವ್, 2 ಪುಟ್ಟ ಪುಟ್ಟ ಬಾಕ್ಸ್ಗೆ ಮೊಸರು ಗೊಜ್ಜು ತೆಗೆದುಕೊಂಡು ಬಸ್ ಸ್ಟಾಪ್ಗೆ ಹೋಗುತ್ತಾಳೆ. ಅವಳಂತೆಯೇ 10 ಜನ ಬಸ್ಗೆ ಕಾಯುತ್ತಿದ್ದರು. ಬಸ್ ಬರಲು ಇನ್ನೂ 10 ನಿಮಿಷ ಟೈಮ್ ಇದ್ದುದರಿಂದ ಮೊಬೈಲ್ ಹಿಡಿದು ಗೇಮ್ಸ್ ಆಡುತ್ತಿದ್ದ ಋತ್ವಿಗೆ, ಲೇ ಬಾರೆ ನಾನೇ ಡ್ರಾಪ್ ಕೊಡ್ತೀನಿ ಎಂದ ಧ್ವನಿ ಕೇಳಿದಾಗ, ಛೆ ಎಂಥ ಗಂಡಸರಪ್ಪ, ಹೆಂಡತಿಯರನ್ನು ಇಷ್ಟು ಒರಟಾಗಿ ಕರೆಯೋದಾ, ತಾಳಿ ಕಟ್ಟಿದ ಮಾತ್ರಕ್ಕೆ ಇಷ್ಟು ಅಧಿಕಾರ ಚಲಾಯಿಸಿ ಕರೆಯೋದಾ, ಎಷ್ಟು ಕೆಟ್ಟದಾಗಿ ಸೌಂಡ್ ಮಾಡುತ್ತೆ ಎಂದುಕೊಂಡೇ ಋತ್ವಿ ಆಟ ಮುಂದುವರಿಸಿದರೆ, ಲೇ ಇವಳೆ ಯಾವಳೆ ಅವಳು, ನಾನು ಕರಿತಾ ಇದ್ದರೂ ಫೋನ್ ಒಳಗೆ ಮುಳುಗಿರುವವಳು, ತಲೆ ಎತ್ತಿ ನೋಡೆ, ಇಲ್ಲಾಂದರೆ ಫೋನ್ನ ಪೀಸ್ ಪೀಸ್ ಮಾಡಿಬಿಡ್ತೀನಿ ಎನ್ನುವ ಧ್ವನಿ ಕೇಳಿದ ಕೂಡಲೇ, ಓ ಇದು ಅದೇ ಹಂದಿ, ಮೆಂಟಲ್ ಮಂಜನ ವಾಯ್ಸ್ ಎಂದುಕೊಂಡು ತಲೆ ಎತ್ತಲು ಸಾಕ್ಷಾತ್ ಅವನೇ ಕುಳಿತಿದ್ದ ಕಾರಿನಲ್ಲಿ. ಅವನನ್ನು ಕಂಡು, ಥತ್ ಬೆಳಗ್ಗೆ ಬೆಳಗ್ಗೆಯೇ ಶನಿಯ ಕಾಟ ಶುರುವಾಗಿ ಬಿಡ್ತಲ್ಲ, ಏನೇ ಆಗಲಿ ನಾನೇ ಸ್ವಲ್ಪ ಮೆತ್ತಗೆ ಮಾತಾಡಿ ಬಿಡ್ತೀನಿ, ಇಲ್ಲಾಂದರೆ ಇವನ ಹುಚ್ಚು ಕೆರಳಿ ನನಗೆ ತೊಂದರೆ ಕೊಡ್ತಾನೆ, ನೆನ್ನೆ ಹೇಳಿದಂತೆ ಕುಡಿಯದೇ ಇದ್ದಾಗ ಇವನು ಕೆಟ್ಟ ಮನುಷ್ಯ ಎಂದುಕೊಂಡು ಋಷ್ಣ ಬಳಿ ಹೋದ ಋತ್ವಿ, ಹಲೋ ಸರ್, ಗುಡ್ ಮಾರ್ನಿಂಗ್ ಎಂದು ಸುಂದರ ನಗುವನ್ನು ನೀಡಲು, ಕಣ್ಣನ್ನು ಬಿಳಿಗುಟ್ಟಿಸುವ ಋಷ್, ಬೆಳಗ್ಗೆ ಬೆಳಗ್ಗೆ ಗುಂಡು ಹಾಕ್ಕೊಂಡು ಬಂದಿದೆಯೇನೆ, ಇಷ್ಟು ಚಂದ ಮಾತಾಡ್ತಾ ಇದೆಯಾ ಎಂದರೆ, ನಾನ್ಯಾಕೆ ಡ್ರಿಂಕ್ಸ್ ಮಾಡಲಿ ಸರ್, ಸುಂದರ ಮುಗುಳ್ನಗುವಿನ ಜೊತೆ ದಿನವನ್ನು ಪ್ರಾರಂಭ ಮಾಡುವ ನಿಯಮವಷ್ಟೇ ಎನ್ನುತ್ತಾಳೆ ಋತ್ವಿ. ಆಗ ಋಷ್, ಗುಡ್ ಗುಡ್, ನಾನು ಆಫೀಸ್ಗೆ ಹೋಗ್ತಾ ಇದ್ದೆ, ಹಾಗೆ ನೀನು ಬಾ, ಆಫೀಸ್ಗೆ ಕರ್ಕೊಂಡು ಹೋಗ್ತೀನಿ ಎಂದಾಗ, ಅಯ್ಯೋ ಪರವಾಗಿಲ್ಲ ಸರ್, ಇನ್ನೇನು ಬಸ್ ಬರುತ್ತೆ, ನಾನು ಅದರಲ್ಲೇ ಬರ್ತೀನಿ ಎಂದು ಮೃದುವಾಗಿ ನುಡಿದ ಋತ್ವಿಗೆ, ಬೇಡ ಕಣೆ ಹುಡುಗಿ, ಬೆಳಗ್ಗೆ ಬೆಳಗ್ಗೆ ನನಗೆ ರೈಸ್ ಆಗೋ ಹಾಗೆ ಮಾಡಬೇಡ, ನನಗೆ ಯಾರಿಂದಲೂ ನೋ ಕೇಳಿ ಅಭ್ಯಾಸ ಇಲ್ಲ, ಬಾಯಿ ಮುಚ್ಕೊಂಡು ಬಂದು ಕೂರು ಎಂದು ಗದರುತ್ತಾನೆ ಋಷ್. ಇನ್ನೇನು ಜಗಳ ಬೇಡವೆಂದುಕೊಂಡು ಅವನ ಪಕ್ಕವೇ ಕೂರುತ್ತಾಳೆ ಋತ್ವಿ. ಅವಳು ಕುಳಿತ ಕೂಡಲೇ, ಅಲ್ಲ ಕಣೆ ಎಂದವನು ಮಾತಿಗೆ ತೊಡಗುವ ಮುನ್ನವೇ ಅವನಿಗೊಂದು ಕರೆ ಬರಲು, ಅಬ್ಬಾ ಬದುಕಿಕೊಂಡೆ, ಇಲ್ಲಾಂದರೆ ಮಾತಾಡಿ ಮಾತಾಡಿ ನನ್ನ ಪ್ರಾಣವನ್ನೇ ತೆಗೆದು ಬಿಡ್ತಿದ್ದ ಎಂದು ನಿಟ್ಟುಸಿರು ಬಿಡುವ ಮುನ್ನ, ಅವ್ಯ ಅಲ್ಲೊಂದು ಫೈಲ್ ಇದೆ, ತೆಗೆದು ಅದರ ಡೀಟೇಲ್ ಹೇಳ್ತಾ ಹೋಗು ಎನ್ನುತ್ತಾನೆ ಋಷ್. ಆಗ ಅವನ ಮುಖದಲ್ಲಿ ಯಾವುದೇ ತರಲೆ ತುಂಟಾಟವಿರಲಿಲ್ಲ, ಬದಲಾಗಿ ಗಂಭೀರತೆ ಇತ್ತು. ಅವನು ತನ್ನನ್ನು ಆವ್ಯ ಎಂದರೂ ಸುಮ್ಮನಾದ ಹುಡುಗಿ ಅವನು ಹೇಳಿದಳಂತೆ ಫೈಲ್ನಲ್ಲಿದ್ದ ಮಾಹಿತಿಯನ್ನು ಹೇಳುತ್ತಾ ಹೋಗುತ್ತಾಳೆ. ಅವನು ಕೂಡ ಅತ್ತ ಕರೆಯಲ್ಲಿದ್ದ ವ್ಯಕ್ತಿಗೆ ಅದನ್ನೇ ಹೇಳುತ್ತಾ ಹೋಗುತ್ತಾನೆ. ಆಫೀಸಿನ ಬಳಿ ಅವಳನ್ನು ಇಳಿಸಿ, ನೀನು ಹೋಗಿರು, ನಾನು ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಹೋಗಬೇಕು, ಯಾವುದೋ ಬಿಲ್ಡಿಂಗ್ನಲ್ಲಿ ಸಮಸ್ಯೆ ಆಗಿದೆ ಅಂತ ಕಾಲ್ ಬಂದಿದೆ ಎಂದವನ ಗಂಭೀರ ಧನಿಗೆ, ಸರಿ ಸರ್ ಎಂದ ಋತ್ವಿ ಆಫೀಸ್ ಕಡೆಗೆ ಮುಖ ಮಾಡಿದ ತಕ್ಷಣ, ಲೇ ಇವಳೆ ಎಂದು ಕರೆಯುತ್ತಾನೆ. ದವಡೆ ಬಿಗಿದು ಕೋಪವನ್ನು ಕಂಟ್ರೋಲ್ ಮಾಡಿದ ಋತ್ವಿ, ಏನು ಸರ್ ಎಂದು ತಿರುಗಿದಾಗ, ನಿನ್ನ ಬ್ಯಾಗ್ ಕೊಡೆ, ಡೈಲಿ ನಾನೇ ಕೇಳಬೇಕಾ ಎಂದವನು ಅವಳ ಬ್ಯಾಗ್ನಿಂದ ಸ್ವಲ್ಪ ದೊಡ್ಡ ಟಿಫನ್ ಬಾಕ್ಸ್ ತೆಗೆದುಕೊಂಡು, ಪರವಾಗಿಲ್ವೇ ಪೆದ್ದಿಗೂ ಬುದ್ಧಿ ಬಂದಿದೆ, ಅದಕ್ಕೆ ಇಬ್ಬರಿಗೂ ಸೇರಿ ಬಾಕ್ಸ್ ತಂದಿದ್ದೀಯಾ ಎಂದರೆ, ನಿಮ್ಮಪ್ಪ ಪೆದ್ದ ಕಣೋ ಎಂದು ಮನದಲ್ಲೇ ನುಡಿದ ಋತ್ವಿ ಪೆಚ್ಚು ಮೋರೆ ಹಾಕಿಕೊಂಡು ಒಳಗೆ ಬರ್ತಾಳೆ. ಅಂದು ಮಧ್ಯಾಹ್ನದವರೆಗೂ ಋಷ್ಣ ಕಾಟವಿಲ್ಲದೆ ನೆಮ್ಮದಿಯಿಂದ ಕಾಲ ಕಳೆದ ಋತ್ವಿ, ಈಗೇನು ಮಾಡೋದು, ಇನ್ನೊಂದು ಆಫೀಸ್ಗೆ ಹೋಗಬೇಕಾ ಬೇಡವಾ, ಆ ಹಂದಿನ ಕೇಳಬೇಕು, ಇಲ್ಲೇ ಇದ್ದರೆ ಯಾಕಿಲ್ಲೇ ಇದೆಯಾ ಅನ್ನುತ್ತೆ, ಅಲ್ಲಿಗೆ ಹೋದರೆ ಯಾರನ್ನ ಕೇಳಿ ಹೋದೆ ಅನ್ನುತ್ತೆ ಎನ್ನುವ ಜಿಜ್ಞಾಸೆಯಲ್ಲೇ ಇರುವಾಗಲೇ ತಾನೇ ಕರೆ ಮಾಡುವ ಋಷ್, ನಿಂಗೆ ಆರತಿ ಎತ್ತಿ ಕರಿಬೇಕೇನೆ
ಇನ್ನು ಅರ್ಧ ಗಂಟೆಯಲ್ಲಿ ಆಫೀಸ್ಗೆ ಬಾ ಎಂದು ಗದರಿದಾಗ ಬರ್ತೀನಿ ಸರ್ ಎಂದ ಋತ್ವಿ ಈ ಆಫೀಸಿನವರ ಹತ್ತಿರ ಇನ್ಮೇಲೆ ನಾನು ಬೆಳಗ್ಗಿನಿಂದ ಮಧ್ಯಾಹ್ನ ಇಲ್ಲಿ, ಮಧ್ಯಾಹ್ನದಿಂದ ಸಂಜೆ ಅಲ್ಲಿ ಕೆಲಸ ಮಾಡಬೇಕಂತೆ ಎಂದು ಸಪ್ಪೆ ಮುಖ ಮಾಡಿದಾಗ ಋಷಿ ಸರ್ ವಿರುದ್ಧ ಏನು ಮಾತಾಡಬೇಡ, ಹೇಳಿದಷ್ಟು ಕೆಲಸ ಮಾಡು ಋತ್ವಿ. ಹಾಗೆಯೇ ಇನ್ಮೇಲೆ ಪ್ರತಿ ಮಧ್ಯಾಹ್ನ ನಿನ್ನನ್ನು ನಾವೇ ಯಾರಾದರೂ ಡ್ರಾಪ್ ಮಾಡ್ತೀವಿ ಎಂದು ಧೈರ್ಯ ನೀಡಿ ಸಮಾಧಾನ ಮಾಡುತ್ತಾರೆ ಉಳಿದವರು. ಅಂತೆಯೇ ಶೈಲಾ ಎನ್ನುವ ಹುಡುಗಿ ಅಂದು ಋತ್ವಿಯನ್ನು ಋಷ್ನ ಕನ್ಸ್ಟ್ರಕ್ಷನ್ ಆಫೀಸ್ಗೆ ಬಿಡ್ತಾಳೆ. ತನ್ನ ಕ್ಯಾಬಿನ್ನಲ್ಲಿದ್ದ ಋಷ್ಗೆ ಗುಡ್ ಆಫ್ಟರ್ನೂನ್ ಸರ್ ಎಂದು ವಿಶ್ ಮಾಡಿದ ಋತ್ವಿ ಹಿಂದಿನ ದಿನ ಬೆಂಕಿಯಿಂದ ಹೇಳಿಸಿಕೊಂಡಿದ್ದ ಕೆಲಸವನ್ನು ಮಾಡಲು ಆರಂಭಿಸುತ್ತಾಳೆ. ಆಫೀಸಿನ ಪ್ರತಿಯೊಬ್ಬರ ಬಳಿಯೂ ನಗುತ್ತಾ ಮಾತನಾಡುತ್ತಾ ಎರಡಂತಸ್ತಿನ ದೊಡ್ಡ ಆಫೀಸ್ನ ಪೂರ್ತಿಯಾಗಿ ಗುಡಿಸುವ ಹುಡುಗಿಯನ್ನು ಕಂಡ ಋಷ್ ಅಲ್ಲಿ PA ಕೆಲಸ, ಇಲ್ಲಿ ಈ ಕೆಲಸ, ಯಾವುದೇ ಆದರೂ ಸ್ವಲ್ಪವೂ ಹಿಂಜರಿಕೆ ಇಲ್ಲದೆ ನಗ್ತಾ ಮಾಡ್ತಾಳಲ್ಲ ಎಂದು ಮನದಲ್ಲೇ ಶ್ಲಾಘಿಸಿದರೂ ಹಿಂದೆಯೇ ವೇಶ್ಯಾವಾಟಿಕೆಗಿಂತ ಇದೆಲ್ಲವೂ ಮರ್ಯಾದೆ ಕೆಲಸ ತಾನೇ ಎಂದುಕೊಳ್ಳುತ್ತಾನೆ. ನಂತರ ನೀಟಾಗಿ ನೆಲವನ್ನು ಒರೆಸಿ ಋಷ್ನ ಪರ್ಮಿಷನ್ ತೆಗೆದುಕೊಂಡು ಅವನ ಕ್ಯಾಬಿನ್ನ ಕೂಡ ಗುಡಿಸಿ ಒರೆಸಿ ಅವನ ಟೇಬಲ್ ಪೂರ್ತಿ ಕ್ಲೀನ್ ಮಾಡಿ ಎಲ್ಲರಿಗೂ ಕಾಫಿ ಟೀ ತಂದುಕೊಟ್ಟು ಋಷ್ಗೂ ಟೀ ತಂದು ಕೊಡುವ ಹೊತ್ತಿಗೆ ಅವರೆಲ್ಲರೂ ಕೆಲಸ ಮುಗಿಸಿ ಹೊರಡುತ್ತಾರೆ. ಆಗ ಸರ್ ಎಲ್ಲರೂ ಹೋಗ್ತಾ ಇದ್ದಾರೆ, ನಾನು ಹೋಗ್ಲಾ ಎಂದ ಋತ್ವಿಗೆ ಎಲ್ಲರ ಟೇಬಲ್ ಸ್ವಚ್ಛ ಮಾಡಿ ಹೋಗು ಎನ್ನುತ್ತಾನೆ ಋಷ್. ಅವಳು ಏನಾದರೂ ತಿರುಗಿ ಹೇಳ್ತಾಳೆ ಎಂದುಕೊಂಡ್ರೆ ಅವನು ಎಣಿಸಿದಂತೆ ಮಾಡದೆ ಸುಮ್ಮನೆ ತಲೆಯಾಡಿಸಿದ ಋತ್ವಿ ಆ ಕೆಲಸವನ್ನು ಸಹ ಮಾಡುತ್ತಾಳೆ. ಬಳಿಕ ಋಷ್ನ ಪರ್ಮಿಷನ್ ಪಡೆದು ಮನೆಯ ಕಡೆ ಹೋಗುತ್ತಾಳೆ. ಹಾಗೆ ಋಷ್ನ ಮಮ್ಮಿ ಡ್ಯಾಡಿ ಮತ್ತು ಅಜ್ಜಿ ತಾತ ಸಂಬಂಧಿಕರ ಮದುವೆ ಸಲುವಾಗಿ ಉತ್ತರ ಭಾರತದ ಕಡೆಗೆ ಹೋಗಿದ್ದರಿಂದ ಮನೆಯಲ್ಲಿ ಯಾವ ಹಂಗಾಮವನ್ನು ಮಾಡದ ಋಷ್ ಎಂದಿನಂತೆ ಕುಡಿದು ಲೇ ಇವಳೆ ಬಾರೆ ಇಲ್ಲಿ, ನನ್ನ ಕನಸಿಗೆ ಬಂದರೆ ಮಾತ್ರ ಸರಿ ಇರಲ್ಲ ನೋಡು, ಐ ಹೇಟ್ ಸದ್ವಿನಿ, ಐ ಹೇಟ್ ವಾಮನ್ ಎಂದೆಲ್ಲ ಬಡಬಡಿಸಿ ನಿದ್ರೆಗೆ ಜಾರುತ್ತಾನೆ. ಇದೇ ದಿನಚರಿಯಲ್ಲಿ 3 ದಿನ ಸಾಗುತ್ತದೆ. ಋತ್ವಿ ಬಸ್ ಸ್ಟಾಪ್ಗೆ ಬಂದ ಕೂಡಲೇ ಲೇ ಬಾರೆ ಒಟ್ಟಿಗೆ ಹೋಗೋಣ, ನಾನು ಇಲ್ಲೇ ಒಂದು ಬಿಲ್ಡಿಂಗ್ ನೋಡಲು ಬಂದಿದ್ದೆ, ಬಾ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಎನ್ನುತ್ತಿದ್ದ ಋಷ್ ಅವಳನ್ನು ಆಫೀಸ್ ಬಳಿ ಇಳಿಸಿ ಟಿಫನ್ ಬಾಕ್ಸ್ ಪಡೆದು ಹೋಗುತ್ತಿದ್ದ. ಮಧ್ಯಾಹ್ನ ಮತ್ತೊಂದು ಆಫೀಸಿಗೆ ಹೋಗುವ ಋತ್ವಿ ಅವನಿಂದ ಹೇಳಿಸಿಕೊಳ್ಳದೆಯೇ ಕೆಲಸವನ್ನು ಮುಗಿಸಿ ಅವನು ಖಾಲಿ ಮಾಡಿದ ಬಾಕ್ಸ್ ಪಡೆದು ಬರುತ್ತಿದ್ದಳು. ಒಟ್ಟಿನಲ್ಲಿ 3 ದಿನ ನೆಮ್ಮದಿಯಿಂದಲೇ ಇದ್ದಳು ಋತ್ವಿ. ಅಂದು ಶನಿವಾರ. ಜವಳಿ ಆಫೀಸಿನಲ್ಲಿ ಕೆಲಸ ಮಾಡುವ ತ್ರಿಷಾ ಎನ್ನುವ ಹುಡುಗಿಯ ಜನ್ಮದಿನ. ಹಾಗಾಗಿ ಅವಳು ಹಿಂದಿನ ದಿನವೇ ನನ್ನ ಬರ್ತ್ಡೇಯ ಸಂಜೆ ಎಲ್ಲರಿಗೂ ಟ್ರೀಟ್ ಕೊಡಿಸುತ್ತೇನೆ ಎಂದು ಎಲ್ಲರೂ 7 ಗಂಟೆ ಹೊತ್ತಿಗೆ ಬರಲೇಬೇಕೆಂದು ಹೇಳಿ ಋತ್ವಿ ನಿನ್ನನ್ನು ಸಂಜೆ ನಾನೇ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿರ್ತಾಳೆ. ಹಾಗೆ ತ್ರಿಷಾಳ ಬರ್ತ್ಡೇ ಬಗ್ಗೆ ನೀವಿಗೆ ಹೇಳಿ ಅವಳೊಂದಿಗೆ ಹೋಗಿ ಪುಟ್ಟ ಗಿಫ್ಟ್ ಖರೀದಿಸಿದ ಋತ್ವಿ ನೀವಿಯನ್ನು ಅವಳ ಸಹೋದ್ಯೋಗಿಯೊಬ್ಬಳ ಮದುವೆಗೆ ಕಳುಹಿಸಿ ಹಳದಿ ಬಣ್ಣದ ಚಂದದ ಚೂಡಿದಾರ್ ಧರಿಸಿ ಎಂದಿನಂತೆ ಮುದ್ದಾಗಿ ರೆಡಿಯಾಗಿ ಆಫೀಸ್ಗೆ ಹೋಗುತ್ತಾಳೆ. ಅವಳ ಪುಣ್ಯಕ್ಕೆ ಅಂದು ಋಷ್ ಬಂದಿರಲಿಲ್ಲ. ಹಾಗಾಗಿ ಮಧ್ಯಾಹ್ನದವರೆಗೂ ಎಲ್ಲರೊಂದಿಗೂ ನಗುತ್ತಾ ತನ್ನ ಕೆಲಸ ಮುಗಿಸಿ ಮತ್ತೊಂದು ಆಫೀಸ್ಗೆ ಹೋದ ಹುಡುಗಿ ಅಲ್ಲಿಯೂ ಎಲ್ಲರ ಜೊತೆ ನಗ್ತಾ ಮಾತನಾಡುತ್ತಾ ತನ್ನ ಕೆಲಸಗಳನ್ನು ಮುಗಿಸುವಾಗ ಕೆಂಗಣ್ಣು ಬಿಟ್ಟುಕೊಂಡು ಆಫೀಸ್ಗೆ ಬರುತ್ತಾನೆ ಋಷ್. ಅವನನ್ನು ಕಂಡು ಎಲ್ಲರೂ ಎದ್ದು ನಿಂತು ಗುಡ್ ಈವ್ನಿಂಗ್ ಸರ್ ಎಂದಾಗ ಋತ್ವಿ ಸಹ ಹಾಗೆ ಹೇಳುತ್ತಾಳೆ. ಬಾರೆ ಇಲ್ಲಿ ಎಂದು ಋತ್ವಿಯನ್ನು ಗಡುಸಾಗಿ ಕರೆದ ಋಷ್ ಅವಳು ಏನ್ ಸರ್ ಎನ್ನುತ್ತಾ ತನ್ನ ಹತ್ತಿರಕ್ಕೆ ಬಂದ ತಕ್ಷಣ ಅವಳ ಕೆನ್ನೆಗೆ ಬೀಸಿ ಹೊಡೆಯುತ್ತಾನೆ. ಅವನ ಪೆಟ್ಟಿಗೆ ತಲೆ ಸುತ್ತಿದಂತಾಗಿ ಅಲ್ಲಿಯೇ ಇದ್ದ ಟೇಬಲ್ ಮೇಲೆ ಬಿದ್ದ ಹುಡುಗಿಯ ಕೈಯನ್ನು ಒರಟಾಗಿ ತನ್ನೆಡೆಗೆ ಎಳೆದುಕೊಂಡ ಋಷ್ ನಿನ್ನೆ ನನ್ನ ಕ್ಯಾಬಿನಲ್ಲಿದ್ದ ಇಂಪಾರ್ಟೆಂಟ್ ಪೇಪರ್ಸ್ ಇವತ್ತು ಕಾಣ್ತಿಲ್ಲ, ಏನಾಯಿತು, ಯಾರಿಗೆ ಕೊಟ್ಟೆ ಹೇಳು ಎಂದರೆ ಅವನ ಗಡಸು ಧ್ವನಿಗೆ ಬೆಚ್ಚುವ ಋತ್ವಿ ಯಾವ ಪೇಪರ್ ಸರ್, ನನಗೇನು ಗೊತ್ತಿಲ್ಲ, ನಾನು ನಿಮ್ಮ ಟೇಬಲ್ ಕ್ಲೀನ್ ಮಾಡಿ ಬಂದೆ ಅಷ್ಟೇ, ನನಗೆ ಮತ್ತೇನು ಗೊತ್ತಿಲ್ಲ, ನಾನು ನಿನ್ನೆ ವೆಂಕಿ ಅಣ್ಣನ ಜೊತೆಗೆ ಹೊರಗೆ ಬಂದೆ ಸರ್, ನಾನೇನು ಮುಟ್ಟಿಲ್ಲ ಎಂದು ಸಾವಧಾನವಾಗಿ ಹೇಳಿದರೂ ಸುಳ್ಳು ಹೇಳಬೇಡ, ನನ್ನ ಕ್ಯಾಬಿನ್ಗೆ ನಿನ್ನೆ ನಿನ್ನ ಹೊರತಾಗಿ ಬೇರೆ ಯಾರೂ ಬಂದಿಲ್ಲ, ಅದು ಹೊಸದೊಂದು ಟೆಂಡರ್ಗೆ ಸಂಬಂಧಪಟ್ಟಿದ್ದು, ಅದನ್ನು ಕಳೆದುಕೊಂಡ್ರೆ ನನಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗುತ್ತೆ, ಅದೇ ಪೇಪರ್ಸ್ ಬೇರೆಯವರ ಕೈಗೆ ಹೋದರೆ ನನ್ನ ಐಡಿಯಾವನ್ನು ಕದ್ದು ಹಣ ಮಾಡ್ತಾರೆ, ಹೇಳೆ ಯಾರಿಗೆ ಕೊಟ್ಟೆ ಎಂದು ಮತ್ತೊಮ್ಮೆ ಗದರಿದ ಹಾಗೆಯೇ ಕೇಳುತ್ತಾನೆ ಋಷ್. ಮಂಜುನಾಥ ಸ್ವಾಮಿಯ ಆಣೆಗೂ ನನಗೆ ಗೊತ್ತಿಲ್ಲ ಎನ್ನುವ ಹುಡುಗಿಯ ಮಾತು ಪೂರ್ತಿಯಾಗುವ ಮುನ್ನವೇ ಮತ್ತೊಂದು ಪೆಟ್ಟು ಕೊಟ್ಟ ಋಷ್ ಛೀ ಮುಚ್ಚು ಬಾಯಿ, ನಿನ್ನ ಬಾಯಲ್ಲಿ ದೇವರ ಹೆಸರು ಬರಬಾರ್ದು, ನಿನ್ನಂತಹ ಕೊಳಕು ನೀಚ ಹೆಣ್ಣಿನ ಬಾಯಲ್ಲಿ ಮಂಜುನಾಥ ಸ್ವಾಮಿಯ ಹೆಸರು ಬರಬಾರ್ದು ಎಂದಾಗ ಇಷ್ಟು ಹೊತ್ತು ತಡೆ ಹಿಡಿದ ದುಃಖವನ್ನು ಕಣ್ಣೀರಿನ ಮೂಲಕ ಆಚೆಗೆ ಹಾಕುವ ಋತ್ವಿ ಮೌನವಾಗಿ ನಿಂತರೆ
ಈ ರೀತಿ ಮೇಕಪ್ ಮಾಡಿಕೊಂಡು ಡ್ರೆಸ್ ಮಾಡಿಕೊಂಡು ಯಾರನ್ನ ಯಾಮಾರಿಸ್ಬೇಕು ಅಂದ್ಕೊಂಡಿದ್ಯಾ? ಯಾರಿಗೆ ಕೊಟ್ಟೆ ನನ್ನ ಪೇಪರ್ಸ್ನ? ಎಷ್ಟು ದುಡ್ಡಿಗೆ ಮಾರಿದೆ ನನ್ನ ಪೇಪರ್ಸ್ನ? ಹೇಳೇ, ಬಾಯಿ ಬಿಟ್ಟು ಮಾತಾಡು. ಎಷ್ಟೇ ಆಗಲಿ ಹಣಕ್ಕಾಗಿ ಏನು ಬೇಕಾದರೂ ಮಾಡುವವಳಲ್ವ ನೀನು, ಏನು ಬೇಕಾದರೂ ಮಾರುವವಳಲ್ವ ನೀನು ಎಂದ ಋಷ್ಣ ನೋಟಕ್ಕೆ ನೋಟ ಬೆರೆಸಿದ ಋತ್ವಿ ತೆರೆದ ಕಣ್ಣಿಂದ ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಳ್ಳದಿದ್ದಾಗ, ಮಾತಾಡೆ, ಎಲ್ಲಿ ಪೇಪರ್ಸ್ ಎನ್ನುತ್ತಾ ಮತ್ತೊಮ್ಮೆ ಅವಳ ತೋಳನ್ನು ಹಿಡಿಯುತ್ತಾನೆ ಋಷ್. ಅವಳಂತೂ ಕಲ್ಲಂತೆ ನಿಂತು ಬಿಟ್ಟಿದ್ದಾಳೆ. ಏನೊಂದು ಹೇಳುತ್ತಿಲ್ಲ, ಹಾಗೆಯೇ ಅವನನ್ನು ನೋಡುವುದನ್ನು ಬಿಡುತ್ತಿಲ್ಲ. ಅಷ್ಟು ಹೊತ್ತಿಗೆ, ಸರ್, ನೀವು ಹುಡುಕ್ತಾ ಇರೋದು ಇದೇ ಪೇಪರ್ಸ್ ಅಲ್ವಾ? ಇವತ್ತು ಬೆಳಗ್ಗೆ ನಾನೇ ಇದನ್ನು ನಿಮ್ಮ ಡ್ರಾಯರ್ನಲ್ಲಿಟ್ಟಿದ್ದೆ. ನನ್ನ ಮಗನ ಸ್ಕೂಲ್ನಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಹೋಗಿ ಬರುವ ಹೊತ್ತಿಗೆ ಇಷ್ಟೆಲ್ಲ ಆಗಿದೆ. ಪಾಪ ಈ ಹುಡುಗಿ ಏನೂ ಮಾಡಿಲ್ಲ ಸರ್ ಎನ್ನುತ್ತಾರೆ ಅವನ ಆಫೀಸಿನ ಹಿರಿಯ ಮಹಿಳಾ ಕೆಲಸಗಾರ್ತಿಯೊಬ್ಬರು. ಅವರ ಕೈಯಲ್ಲಿದ್ದ ಪೇಪರ್ಸ್ ಪಡೆದ ಋಷ್ ತಕ್ಷಣ ಋತ್ವಿಯ ಕಡೆಗೆ ನೋಡಲು, ಅದಾಗಲೇ ಹುಡುಗಿಯ ಎರಡೂ ಕೆನ್ನೆಯ ಮೇಲೆ ತನ್ನ ಬೆರಳಚ್ಚು ಬಿದ್ದಿದೆ. ಅದರಲ್ಲೂ ತನ್ನ ಒರಚು ಕೈ ಬಿದ್ದ ಅವಳ ಬಲ ಕೆನ್ನೆಯಂತೂ ಕೆಂಪಾಗಿ ಹೋಗಿದೆ. ಜೊತೆಗೆ ಕಣ್ಣೀರಿನಿಂದ ಹಸಿ ಹಸಿ. ಕೆನ್ನೆಗೆ ಪೈಪೋಟಿ ಕೊಡುವ ಕಣ್ಣುಗಳು ಸಹ ಅಷ್ಟೇ ಕೆಂಪು. ಅವನು ಮೌನವಾಗಿ ತನ್ನನ್ನೇ ನೋಡುತ್ತಿದ್ದರೂ, ಉಳಿದವರು ಸಹ ತನ್ನ ಮೇಲೆ ಅನುಕಂಪ ಸಹಾನುಭೂತಿಯ ನೋಟ ಬೀರುತ್ತಿದ್ದರೂ, ನೆಲವೊರೆಸುವ ಸ್ಟಿಕ್ ತೆಗೆದುಕೊಂಡ ಋತ್ವಿ ತಾನು ಅರ್ಧ ಮಾಡಿದ್ದ ಕೆಲಸವನ್ನು ಪೂರ್ತಿ ಮಾಡುವತ್ತ ಗಮನ ಕೊಡುತ್ತಾಳೆ. ಜೋರಾಗಿ ಬಿಕ್ಕಳಿಸಿ ಅಳದೆ ಹೋದರೂ ಒಂದೊಂದು ಸೆಕೆಂಡ್ಗೂ ಅವಳ ಕಣ್ಣಿಂದ ಹನಿ ಜಾರುತ್ತಲೇ ಇತ್ತು. ಮನದೊಳಗಿನಿಂದ ದುಃಖ ಉಮ್ಮಳಿಸಿ ಬರುವಾಗ ಕಣ್ಣೀರನ್ನು ತಡೆಹಿಡಿಯಲು ನೋಡಿದರೆ ರಾತ್ರಿ ಪೂರ ತಲೆನೋವಿನಿಂದ ಬಳಲಬೇಕಾಗುತ್ತದೆ ಎಂದುಕೊಂಡ ಹುಡುಗಿ ಕಣ್ಣೀರು ಹಾಕುತ್ತಲೇ ತನ್ನ ಕೆಲಸವನ್ನು ಪೂರ್ತಿ ಮಾಡುತ್ತಾಳೆ. ಮೊದಲೇ ಋಷ್ಣ ಕ್ಯಾಬಿನ್ ಕ್ಲೀನ್ ಮಾಡಿದ್ದರಿಂದ ಅವನ ಕ್ಯಾಬಿನ್ಗೆ ಹೋಗದೆ ಎಲ್ಲರ ಟೇಬಲ್ಗಳನ್ನು ಕ್ಲೀನ್ ಮಾಡುತ್ತಾಳೆ ಋತ್ವಿ. ಅಷ್ಟೂ ಹೊತ್ತು ಅಲ್ಲಿಯೇ ನಿಂತು ಅವಳನ್ನೇ ನೋಡುತ್ತಿದ್ದ ಋತ್ವಿ, ಕಮ್ ಟು ಮೈ ಕ್ಯಾಬಿನ್ ಎಂದರೂ ಅವನ ಕಡೆಗೂ ನೋಡದೆಯೇ, ವೆಂಕಿಯಣ್ಣ, ನನ್ನ ಕೆಲಸ ಮುಗೀತು, ಹೋಗ್ತೀನಿ ಎಂದವಳು ತನ್ನ ಕೆನ್ನೆಯನ್ನು ಮುಚ್ಚುವ ಸಲುವಾಗಿ ತನ್ನ ದುಪ್ಪಟ್ಟವನ್ನು ತಲೆ ಮೇಲೆ ಹಾಕುವಾಗ, ಋತ್ವಿ, ಐ ಸೆಡ್ ಕಮ್ ಟು ಮೈ ಕ್ಯಾಬಿನ್ ಎಂದು ಅರಚುತ್ತಾನೆ ಋಷ್. ಆದರೂ ಅವನ ಕಡೆ ತಿರುಗಿ ನೋಡದೆಯೇ ಅಲ್ಲಿಂದ ಹೊರಟು ಬಿಡುತ್ತಾಳೆ ಋತ್ವಿ. ಋಷ್ ಕೂಡ ಅವಳ ಹಿಂದೆಯೇ ಋತ್ವಿ ಋತ್ವಿ ಎಂದು ಕೂಗುತ್ತಾ ಹೋದರೂ ಎದುರಿಗೆ ಸಿಕ್ಕ ಆಟೋ ಹತ್ತಿದ ಹುಡುಗಿ ಯಾವುದೇ ಕಾರಣಕ್ಕೂ ಅವನೆಡೆಗೆ ನೋಡಲಿಲ್ಲ. ತಕ್ಷಣ ತನ್ನ ಕ್ಯಾಬಿನ್ಗೆ ಹೋಗಿ ಕಾರ್ ಕೀ ತೆಗೆದುಕೊಂಡ ಋಷ್ಗೆ ತನ್ನ ತಾಯಿ ದಾಮಿನಿಯ ಕರೆ ಬಂದಾಗ ಸ್ವೀಕರಿಸಿ ಮಾತನಾಡಿ, ಸರಿ ಮಮ್ಮಿ, ತಂದು ಕೊಡ್ತೀನಿ, ಯಾವ ಮಾತ್ರೆ ಅಂತ ಮೆಸೇಜ್ ಮಾಡು ಎಂದವನು ತಾನೂ ಕೂಡ ಕಾರ್ ತೆಗೆದುಕೊಂಡು ಅವಳ ಮನೆಯ ಕಡೆಗೆ ಹೋಗುತ್ತಾನೆ. ಅವಳ ಹಿಂದೆಯೇ ಅವಳ ಮನೆಗೂ ಹೋಗಿ ಋತ್ವಿ ಓಪನ್ ದ ಡೋರ್ ಎನ್ನುತ್ತಾ ಕಾಲಿಂಗ್ ಬೆಲ್ ಮಾಡುವ ಋಷ್ ಜೊತೆಗೆ ಕಾಲ್ ಕೂಡ ಮಾಡುತ್ತಿದ್ದಾನೆ. ಯಾವುದಕ್ಕೂ ಉತ್ತರಿಸುತ್ತಿಲ್ಲ ಅವಳು. ಕರೆದು ಕರೆದು ಸಾಕಾದ ಋಷ್ ಕೊನೆಗೆ ನಿವಿಗೆ ಕರೆ ಮಾಡಿ, ಎಲ್ಲಿದ್ದೀಯ ಪುಟ್ಟ ಎಂದಾಗ, ನಾಳೆ ನಮ್ಮ ಕೊಲ್ಲಿಗೊಬ್ಬಳ ಮದುವೆ ಇದೆ ಅಣ್ಣ, ಅದಕ್ಕೆ ಊರಿಗೆ ಬಂದಿದ್ದೀನಿ, ನಾಡಿದ್ದು ಮನೆಗೆ ಬರ್ತೀನಿ, ಯಾಕಣ್ಣ ಎಂದ ನಿವಿಗೆ, ಏನಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೆ ಎಂದು ಕಾಲ್ ಕಟ್ ಮಾಡಿದ ಋತ್ವಿ, ಪ್ಲೀಸ್ ಬಾಗಿಲು ತೆಗೆಯೇ, ನಾನು ನಿನ್ನೊಂದಿಗೆ ಮಾತಾಡಬೇಕು. ಋತ್ವಿ, ಪ್ಲೀಸ್ ಕಣೆ, ನೀನೀಗ ಬಾಗಿಲು ತೆರೆಯದೆ ಹೋದರೆ ನಾನಂತೂ ಇಲ್ಲಿಂದ ಹೋಗಲ್ಲ ಎನ್ನುತ್ತಾ ಅವಳ ಮನೆಯ ಬಾಗಿಲ ಮುಂದೆ ಕುಳಿತು ಬಿಡುತ್ತಾನೆ. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಕಥೆಯನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ಕೇಳಿ.